ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಶಿಡ್ಲಘಟ್ಟ ತಾಲೂಕಿನ ವಾರಹುಣಸೇನಹಳ್ಳಿ ಗ್ರಾಮದಲ್ಲಿ ಶ್ರೀ ನಾಡಪ್ರಭು ಕೆಂಪೇಗೌಡ ಯುವಕರ ಸಂಘದ ಗ್ರಾಮ ಶಾಖೆಯ ನಾಮಫಲಕ ಉದ್ಘಾಟನಾ ಕಾರ್ಯಕ್ರಮ ಭಕ್ತಿ ಭಾವದೊಂದಿಗೆ ಜರುಗಿತು. ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ 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 ಮಂಗಳಾನಂದನಾಥ ಸ್ವಾಮೀಜಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಂತೆ ಗ್ರಾಮದ ಮಹಿಳೆಯರು ಕಳಶಗಳನ್ನು ಹೊತ್ತು ಮಂಗಳ ವಾದ್ಯಗಳೊಂದಿಗೆ ಅದ್ದೂರಿಯಾಗಿ ಸ್ವಾಗತದ ಮೂಲಕ ಭಕ್ತಿಪೂರ್ವಕವಾಗಿ ಬರಮಾಡಿಕೊಂಡರು. ಸ್ವಾಮೀಜಿಗಳು ಗ್ರಾಮದ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು. ನಂತರ ಅವರು ಪರಿಸರ ಸಂರಕ್ಷಣೆಗಾಗಿ ಗಿಡವನ್ನು ನಾಟಿ ಮಾಡಿ ಯುವಕ ಸಂಘದ ನಾಮಫಲಕವನ್ನು ಉದ್ಘಾಟಿಸಿದ್ರು. ತಮ್ಮ ಆಶೀರ್ವಚನದಲ್ಲಿ ಯುವಕರು ನಿಷ್ಠೆ ಹಾಗೂ ಸಾಮಾಜಿಕ ಜವಾಬ್ದಾರಿಯೊಂದಿಗೆ ಕೆಲಸ ಮಾಡಬೇಕು ಎಂದು ಕರೆ ನೀಡಿದ್ರು. ಕಾರ್ಯಕ್ರಮದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಸ್ಥಳೀಯ ಮುಖಂಡರು, ಒಕ್ಕಲಿಗರ ಸಂಘಟನೆಗಳ ಪ್ರತಿನಿಧಿಗಳು, ಯುವಕರು ಹಾಗೂ ಗ್ರಾಮಸ್ಥರು, ಸಂಘದ ಪದಾಧಿಕಾರಿಗಳು ಹಾಗೂ ಸಂಘಟಕರು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಪುಟ್ಟು ಆಂಜಿನಪ್ಪರವರು, ಒಕ್ಕಲಿಗ ಸಮುದಾಯದ ಆರಾಧ್ಯ ದೈವವಾದ ಕೆಂಪೇಗೌಡರ ಆದರ್ಶಗಳನ್ನು, ಅವರು ಸಮಾಜಕ್ಕೆ ನೀಡಿದಂತಹ ಕೊಡುಗೆಗಳನ್ನು ಸ್ಮರಿಸಿ ಉತ್ತಮ ಸಮಾಜವನ್ನು ನಿರ್ಮಿಸಬೇಕು. ಕೆಂಪೇಗೌಡರು 16 ಕೆರೆಗಳನ್ನು ನಿರ್ಮಿಸಿ ಕೃಷಿಗೆ ಹೆಚ್ಚಿನ ಒತ್ತನ್ನು ನೀಡಿದ್ರು ಎಂದು ತಿಳಿಸಿದ್ರು. ರಾಜ್ಯಾದ್ಯಂತ ಕೆಂಪೇಗೌಡರ ಜಯಂತ್ಯೋತ್ಸವನ ಬಹಳ ಸಂಭ್ರಮ ಸಡಗರದಿಂದ ರಾಜ್ಯದಲ್ಲಿ ಆಚರಣೆ ಮಾಡಿತು. ಕೆಂಪೇಗೌಡರ ಜಯಂತಿನ ಇಷ್ಟೊಂದು ಅದ್ದೂರಿಯಾಗಿ ಎಲ್ಲ ಗ್ರಾಮಗಳಲ್ಲೂ ಆಚರಣೆ ಮಾಡಂತ ಪ್ರಮೇಯ ಯಾಕೆ ಇಷ್ಟೊಂದು ಈ ನಾಡಿನ ಜನ ಅವ್ರಿಗೆ ಗೌರವ ಕೊಡ್ತಾರೆ, ಇಷ್ಟೊಂದು ಭಕ್ತಿ ಭಾವದಿಂದ ನೋಡ್ತಾರೆ. ಅದರಲ್ಲೂ ವಿಶೇಷವಾಗಿ ಈ ದೇಶಕ್ಕೆ, ಈ ರಾಜ್ಯಕ್ಕೆ ಹೆಚ್ಚು ಆಸಕ್ತಿಯುತವಾಗಿ ಲವಲವಿಕೆಯಿಂದ ಭೂಮಿನ ಹುಟ್ಟು ಹದ ಮಾಡಿ ಬೆಳೆ ಬೆಳೆದು ಅನ್ನ ಕೊಡಂತ ರೈತಾಪಿ ವರ್ಗ, ಒಕ್ಕಲಿಗ ಸಮುದಾಯ ಅವ್ರನ್ನ ಆರಾಧ್ಯ ದೈವವಾಗಿ, ನಮ್ಮ ಕುಲ ದೇವತೆಯಾಗಿ ಪೂಜಿಸಂತ ಒಂದು ವಿಶಿಷ್ಟ ವ್ಯಕ್ತಿತ್ವ ಕೆಂಪೇಗೌಡರು. ಕೆಂಪೇಗೌಡರನ್ನ ನಾವು ಹಲವಾರು ಕಾರಣಗಳಿಗೆ ನಾವು ಸ್ಮರಿಸುವಂಥದ್ದಾಗ್ತದೆ. ಅವರ ಆದರ್ಶಗಳನ್ನ, ಅವರ ಒಂದು ಸಮಾಜಕ್ಕೆ ಕೊಡುಗೆಗಳನ್ನ ನಾವು ಸ್ಮರಿಸುವಂಥದ್ದಾಗಬೇಕು, ಸಮಾಜನ ಕಟ್ಟೋದಾಗಬೇಕು. ಆ ನಿಟ್ಟಿನಲ್ಲಿ ಇವತ್ತಿನ ದಿನ ವಾರಹುಣಸೇನಹಳ್ಳಿಯಲ್ಲೂ ಸಹ ಒಕ್ಕಲಿಗರ ಯುವ ವೇದಿಕೆ ಪ್ರಾರಂಭ ಆಗಿ ಸಮಾಜಕ್ಕೆ ಒಳಿತಾಗುವಂಥ ನಿಟ್ಟಿನಲ್ಲಿ ಒಂದು ಪ್ರಮುಖ ಹೆಜ್ಜೆನ ಇಟ್ಟಿರೋಂಥದ್ದು ನಾವು ನೋಡ್ತಾ ಇದ್ದೀವಿ. ಕೆಂಪೇಗೌಡರು 16 ಕೆರೆಗಳನ್ನ ಈ ರಾಜ್ಯಕ್ಕೆ ಕಟ್ಟಿದ್ದಾರೆ. ವಿಶೇಷವಾಗಿ ಬೆಂಗಳೂರಿನ ಕಟ್ಟಿದಂಥ ನಿರ್ಮಾತೃ ಕೆಂಪೇಗೌಡರು. 500 ವರ್ಷಗಳ ಹಿಂದೆ ಬೆಂಗಳೂರು ನಗರನ ಅವರು ಆಡಳಿತ ಮಾಡ್ತಾ ಇದ್ರು. ಆಡಳಿತ ಮಾಡಬೇಕಾದ ಸಂದರ್ಭದಲ್ಲಿ ಜನ ವಾಸ ಮಾಡಬೇಕು, ಅದಕ್ಕೆ ಅನುಕೂಲವಾದಂಥ ವಾತಾವರಣ ಬೆಂಗಳೂರಿನಲ್ಲಿ ದೇವರ ಆಶೀರ್ವಾದದಿಂದ ಇತ್ತು. ಆದರೆ ಯಾವುದೇ ರೀತಿ ನದಿ ಮೂಲಗಳಿಲ್ಲದೆ ಬೆಂಗಳೂರಿಗೆ ಜಲಸಂಪನ್ಮೂಲದ ಕೊರತೆ ಕಾಣ್ತಾ ಇತ್ತು. ಅದನ್ನ ಅರ್ಥಂತ ಕೆಂಪೇಗೌಡರು ಈ ನದಿ ನೀರು ಇಲ್ಲದೆ ಇರೋಂಥ ಸಂದರ್ಭದಲ್ಲಿ ನಾವು ಯಾಕೆ ಒಂದು ಕೆರೆಗಳನ್ನ ನಿರ್ಮಾಣ ಮಾಡಿ ನಮ್ಮ ನಾಡನ್ನ ಕಟ್ಟಬಾರ್ದು, ಅದರಲ್ಲಿ ವಿಶೇಷವಾದಂಥ ರಾಜಧಾನಿ ನಗರ ಬೆಂಗಳೂರನ್ನ ಕಟ್ಟಬೇಕು ಅಂತ ಒಂದು ದೂರದೃಷ್ಟಿ ಇಟ್ಕೊಂಡು ಅವರು ಎಲ್ಲಿ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ಹರಿಯಂತ ಹರಿವಿನ ನೋಟನ ಅರ್ತು ಒಂದಾಗೊಂದು ಕೆಂಪೇಗೌಡ ಮೆಜೆಸ್ಟಿಕ್ ಅಂತ ನಾವೇನೇಳ್ತೀವಿ, ಬಸ್ ಸ್ಟ್ಯಾಂಡ್ ಇರೋಂಥದ್ದನ್ನ ಕೆರೆ ಇತ್ತದು, ಅದನ್ನ ಕಟ್ಟಿ, ಅದರಿಂದ ಈಗ ಪಲ್ಲವಿ ಟಾಕೀಸ್ ಹತ್ರ ಒಂದು ಕೆರೆ ಇತ್ತು, ಅದನ್ನ ಕಟ್ಟಿ, ಕೋರಮಂಗಲ ಕೆರೆ, ಈ ರೀತಿ ಹಲವಾರು ಕೆರೆಗಳನ್ನ ಕಟ್ಟಿ ಆ ಭಾಗದ ರೈತಾಪಿ ಜನಕ್ಕೆ ಕೃಷಿ ಮಾಡೋದಕ್ಕೆ ನೀರಿನ ಸೌಕರ್ಯ ಮಾಡಿಕೊಡ್ತಾರೆ. ಪ್ರಾಣಿ ಸಂಕುಲಗಳಿಗೆ ನೀರು ಒದಗಿಸುವಂತ ವ್ಯವಸ್ಥೆ ಆಗ್ತದೆ. ಮನುಕುಲದ ಜೀವನ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಹಲವಾರು ದೇವಸ್ಥಾನಗಳನ್ನ ಕಟ್ತಾರೆ, ಹಲವಾರು ಕೋಟೆಗಳನ್ನ ಕಟ್ತಾರೆ. ವಿಶೇಷವಾಗಿ ಕೆಂಪೇಗೌಡರಿಗೆ ಬೆಂಗಳೂರು ಇಷ್ಟೊಂದು ಅಭಿವೃದ್ಧಿ ಆಗ್ತದೆ, ಇಲ್ಲಿ ಜಗತ್ತಿನಾದ್ಯಂತ ಜನ ಬಂದು ಇಲ್ಲಿ ವಾಸ ಮಾಡೋದಕ್ಕೆ ಯೋಗ್ಯವಾಗಿರುವಂಥ ಜಾಗ, ವ್ಯಾಪಾರ ಮಾಡೋದಕ್ಕೆ ಯೋಗ್ಯವಾಗಿರುವಂಥ ಜಾಗ, ಮತ್ತೆ ಇಲ್ಲಿ ಕಾರ್ಖಾನೆಗಳು ಮಾಡೋದಕ್ಕೆ ಯೋಗ್ಯವಾಗಿರೋ ಜಾಗ ಅಂತೇಳಿ ಅವರು ಅರಿತು ಹಿಂದಿನ 500 ವರ್ಷಗಳ ಹಿಂದೆನೇ ಸಹ 64ಕ್ಕೂ ಹೆಚ್ಚು ಪೇಟೆಗಳನ್ನ ಕೆಂಪೇಗೌಡರು ಕಟ್ಟಿ
ಯಾವ್ಯಾವ ಸಮುದಾಯದವ್ರು ಏನೇನು ಕಸುಬು ಮಾಡ್ತಾ ಇದ್ರು ಅವ್ರಿಗೆಲ್ರಿಗೂ ಒಂದೊಂದು ಪೇಟೆನ ಕಟ್ಟಿ ಅಲ್ಲಿ ಅವ್ರಿಗೆ ಬೇಕಾದಂತ ಒಂದು ವ್ಯವಸ್ಥೆನ ಮಾಡಿ ಅಲ್ಲಿ ತಮ್ಮ ವ್ಯಾಪಾರಗಳನ್ನ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಟ್ಟಂತ ಒಬ್ಬ ದೂರದೃಷ್ಟಿಯ ನಾಯಕ ಅಂತ ಒಬ್ಬ ಮುತ್ಸದ್ದಿ ನಮ್ಮ ಒಕ್ಕಲಿಗ ಕುಲದಲ್ಲಿ ಹುಟ್ಟಿದಂಥದ್ದು ನಮ್ಮೆಲ್ಲರ ಹಿರಿಮೆ. ಆ ನಿಟ್ಟಿನಲ್ಲಿ ಯಾವ ವಿಜ್ಞಾನಿಗೂ ಸಹ ಅವರ ಯೋಚನೆಗಳು ಕಡಿಮೆ ಇರಲಿಲ್ಲ. ಈಗ ಏನ್ ಬೇಕಾದ್ರೂ ನಮ್ಮ ಬೆಳ್ಳಲ್ಲಿ ಮೊಬೈಲಲ್ಲೇ ನೋಡಬಹುದು. ಹಿಂದೆ ಏನು ಇಲ್ಲದಂತ ಯುಗ, ಕಾಲ್ನಡಿಗೆಯಲ್ಲಿ ನಡಿಬೇಕಿತ್ತು. ಪ್ರತಿಯೊಂದನ್ನು ಸಹ ಖುದ್ದಾಗಿ ನೋಡಿ ನಮಗೆ ಸರಿ ತಪ್ಪುಗಳ ಬಗ್ಗೆ ಅಲ್ಲೋಗಿ ನೋಡಿದಾಗಲೇ ಅರ್ಥ ಆಗ್ತಾ ಇದ್ವಿ. ಆದರೆ ಈಗ ಎಲ್ಲನೂ ಸಹ ನಮಗೆ ಅಂಗೈಯಲ್ಲಿ ಇದೆ. ತಂತ್ರಜ್ಞಾನ ಅಷ್ಟು ಮುಂದುವರೆದಿದೆ. ಇಂಥ ಒಂದು ತಂತ್ರಜ್ಞಾನ ಇವತ್ತು ಜಗತ್ಪ್ರಸಿದ್ಧವಾಗಿ ಬೆಂಗಳೂರು ಬೆಳೆಯೋದಕ್ಕೆ ಮುಖ್ಯ ಕಾರಣಕರ್ತರು ಕೆಂಪೇಗೌಡರು. ಇಂಥ ನಗರನ ನಿರ್ಮಾಣ ಮಾಡಿದ್ರು. ಇದು ಜಗತ್ವಿಖ್ಯಾತಿಯಾಗಿ ಎಲ್ಲರನ್ನೂ ಸಹ ಆಕರ್ಷಣೆ ಮಾಡಿ ಈ ಒಂದು ಪ್ರಪಂಚದಲ್ಲಿ ಅತಿ ವೇಗವಾಗಿ ಬೆಳೀತಾ ಇರೋಂಥ ನಗರ ಯಾವುದಾದ್ರೂ ಇದೆ ಅಂದ್ರೆ ಅದು ಬೆಂಗಳೂರು. ಅದು ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರು. ಅದು ನಿಮ್ಮೆಲ್ಲ ಹೆಮ್ಮೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ಯುವ ಸಂಘದ ಅಧ್ಯಕ್ಷರು ನಮ್ಮ ವೆಂಕಟಸ್ವಾಮಿಯವರು ತಾಲೂಕಿನಾದ್ಯಂತ ಸಂಚರಿಸಿಕೊಂಡು ಎಲ್ಲ ಯುವಕರನ್ನ ಒಗ್ಗೂಡಿಸಿ, ನಾರಾಯಣ ಸ್ವಾಮಣ್ಣವರು ಅವರು ಅಧ್ಯಕ್ಷರು, ಇವರ ಒಂದು ಪ್ರಯತ್ನನೂ ಸಹ ನಮ್ಮ ಸಮುದಾಯ ಒಂದು ಬಲಿಷ್ಠವಾಗಿ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವಂಥ ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡಿಕೊಂಡು ಎಲ್ಲರೂ ಸಹ ಒಗ್ಗೂಡಿಸಿ ಜೊತೆಲಿ ತಗೊಂಡೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ವೆಂಕಟಸ್ವಾಮಿ ಅವರಿಗೆ ಮತ್ತು ನಾರಾಯಣ ಸ್ವಾಮಣ್ಣವ್ರಿಗೆ ಎಲ್ಲ ಈ ಸಂಘದ ಅಧ್ಯಕ್ಷರ ಆದಿಯಾಗಿ ಪದಾಧಿಕಾರಿಗಳು ಎಲ್ರಿಗೂ ಸಹ ಎಲ್ಲರ ಹೆಸರು ಹೇಳ್ತಾ ಇನ್ನೂ ಸಮಯ ಆಗ್ತದೆ. ಹಾಗಾಗಿ ಎಲ್ರಿಗೂ ಶುಭ ಕೋರಿ ಇದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಲಿ. ಕೆಂಪೇಗೌಡರು ಒಕ್ಕಲಿಗರಂದ್ರೆ ಬರೀ ಒಕ್ಕಲಿಗ ಜನಾಂಗ ಅಲ್ಲ, ಎಲ್ಲ ಜಾತಿ ಜನಾಂಗಗಳನ್ನ ಜೊತೆಲಿ ತಗೊಂಡು ವಿಶ್ವಾಸಕ್ಕೆ ಅವರ ಹಿತಾನು ಸಹ ನಾವು ಕಾಪಾಡಿಕೊಂಡು ಹೋಗಂಥದ್ದು ನಮ್ಮ ಧರ್ಮ. ಆ ನಿಟ್ಟಿನಲ್ಲಿ ಈ ಯುವ ಸೇನೆ ಎಲ್ಲ ಜಾತಿ ಜನಾಂಗನೂ ಸಹ ಯುವಕರು ಇಲ್ಲದಂಥವ್ರು ಎಲ್ಲಾನು ವಿಶ್ವಾಸಕ್ಕೆ ತಗೊಂಡು ಅವ್ರನ್ನೂ ಸಹ ಜೊತೆಲಿ ಇಟ್ಕೊಂಡು ತಾವು ಬೆಳವಣಿಗೆ ಆಗಿ ಅವ್ರನ್ನೂ ಸಹ ಬೆಳೆಸಂತ ಒಂದು ಬುದ್ಧಿ, ದೇವರ ಒಂದು ಶಕ್ತಿ ತಮಗೆಲ್ಲ ಕೊಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮ ಯುವ ಸಂಘಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಶುಭ ಹಾರೈಸಿ, ಈ ರೀತಿಯಾದಂಥ ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇರೋದಕ್ಕೆ ನಮಗೂ ಸಹ ಕರೆದು ಇಲ್ಲಿ ಗೌರವ ಕೊಟ್ಟು. ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಿಕಲ್ ರಾಮಚಂದ್ರಗೌಡ, ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಆನಂದ್ ಗೌಡ, ಮೇಲೂರು ಸಚಿನ್, ಒಕ್ಕಲಿಗ ತಾಲೂಕು ಅಧ್ಯಕ್ಷರಾದ ಬಿ ನಾರಾಯಣ ಸ್ವಾಮಿ, ತಾಲೂಕು ಯುವ ಘಟಕ ಅಧ್ಯಕ್ಷರಾದ ವೆಂಕಟಸ್ವಾಮಿ, ನಗರ ಘಟಕ ಅಧ್ಯಕ್ಷರಾದ ಪುರುಷೋತ್ತಮ್, ನಗರಸಭೆ ಮಾಜಿ ಸದಸ್ಯರಾದ ಜಿವಿ ಸುರೇಶ್, ಯಳುವಳ್ಳಿ ಜನಾರ್ದನ್, ವೈ ಹುಣಸೇನಹಳ್ಳಿ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘದ ನಿರ್ದೇಶಕರಾದ ಬಿ ಬೈರಾರೆಡ್ಡಿ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿಎಸ್ ಕೃಷ್ಣಪ್ಪ, ಗ್ರಾಮದ ಮುಖಂಡರಾದ ವಿಆರ್ ಶ್ರೀರಾಮ್, ವಿಆರ್ ಶ್ರೀನಿವಾಸ್, ರಾಮಾಂಜಿನಪ್ಪ, ದೇವರಾಜ್, ಎಂ ದ್ಯಾವಪ್ಪ, ಗಜೇಂದ್ರ, ಯುವ ಸೇನೆ ಸಂಘದ ಅಧ್ಯಕ್ಷರಾದ ವಿಎನ್ ಮಲ್ಲಪ್ಪ, ಉಪಾಧ್ಯಕ್ಷ ರಂಜಿತ್, ಖಜಾಂಚಿ ಸುಮನ್, ಕಾರ್ಯದರ್ಶಿ ಅಜಿತ್, ನಿರ್ದೇಶಕರಾದ ಕೆಂಪರೆಡ್ಡಿ, ಪ್ರದೀಪ್, ಕಿಶೋರ್, ಅನಿಲ್, ಸುಧಾಕರ್, ಕಿಶೋರ್, ಹೇಮಂತ್, ಮಧು, ಚರಣ್, ಗೌತಮ್ ರಾಜ್, ಮಠಮರೆಡ್ಡಿ, ಸಂಘದ ಎಲ್ಲ ಸದಸ್ಯರು, ಎಲ್ಲ ಒಕ್ಕಲಿಗರ ಕುಲಬಾಂಧವರು ಹಾಜರಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. ಮಂಗಳನಾಥ ಸ್ವಾಮೀಜಿಯವರು ಬಂದು ನಮಗೊಂದು ಆಶೀರ್ವಾದ ಮಾಡಿದ್ದಾರೆ. ಹಾಗೆ ತಾಲೂಕಿನ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ರಾಜಕೀಯ ಗಣ್ಯ ವ್ಯಕ್ತಿಗಳು ಬಂದು ಈ ಒಂದು ನಮ್ಮ ಊರಿಗೆ ಬಂದು ನಮ್ಮನ್ನೆಲ್ಲ ಒಂದು ಆಶೀರ್ವಾದ ಮಾಡಿ ಒಂದು ಸಂಘಕ್ಕೆ ಆಶೀರ್ವಾದ ಮಾಡಿರ್ತಾರೆ. ಅದೇ ರೀತಿ ಈ ನಮ್ಮ ಮಂಗಳನಾಥ ಸ್ವಾಮೀಜಿಗಳು ಬಂದು ನಮ್ಮ ಯುವಕರಿಗೆ ಒಂದು 2 ನುಡಿಗಳನ್ನು ಹೇಳಿ ಯಾವ ಥರ ನಡ್ಕೊಂಡು ಹೋಗಬೇಕು ಅಂತ ಒಂದು ಮಾರ್ಗದರ್ಶನ ಕೊಟ್ಟಿರ್ತಾರೆ. ಹಾಗಾಗಿ ನಾವು ಅದೇ ರೀತಿಯಲ್ಲಿ ನಡ್ಕೊಂಡು ಎಲ್ಲ ಒಗ್ಗಟ್ಟಾಗಿರ್ತೀವಿ. ಇನ್ನು ಮುಂದೆ ನಮ್ಮ ಸಮಾಜವನ್ನು ನಮ್ಮೂರಿನಲ್ಲಿ ಒಂದು ಒಗ್ಗಟ್ಟು ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತೀವಂತ ಒಂದು ಈ ಪಕ್ಷಭೇದವಿಲ್ಲದೆ ಯಾವುದೇ ರಾಜಕೀಯ ಇಲ್ಲದೆ ನಮ್ಮ ಮುಖಂಡರೆಲ್ಲ ಸೇರಿ ನಮ್ಮ ಒಂದು ಒಕ್ಕಲಿಗ ಕುಲಬಾಂಧವರೆಲ್ಲ ಒಗ್ಗಟ್ಟಾಗಿ ಒಂದು ಈ ಸಂಘವನ್ನು ರನ್ ಮಾಡಿ ಎತ್ಕೊಂಡು ಹೋಗ್ತಿದ್ದೀವಿ. ಇನ್ನು ಮುಂದೆ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀವಿ. ಅದೇ ರೀತಿ ತಾಲೂಕಿನ ಎಲ್ಲ ಅಧ್ಯಕ್ಷರು, ಒಕ್ಕಲಿಗ ಸಂಘ ಅಧ್ಯಕ್ಷರಿರ್ಬೋದು, ಯುವ ಸಂಘ ಅಧ್ಯಕ್ಷರಿರ್ಬೋದು, ಹಾಗೆ ಒಂದು ತಾಲೂಕಿನ
ನಮ್ಮ ಯುವ ನಗರ ಘಟಕದ ಅಧ್ಯಕ್ಷರಾದಂಥ ಪುರುಷೋತ್ತಮಣ್ಣ ಇರ್ಬೋದು, ನಾರಾಯಣ ಸೋಮಣ್ಣವ್ರು ಇರ್ಬೋದು, ಮತ್ತು ಹೆಂಗಸೋಮಣ್ಣವ್ರು ಎಲ್ಲ ಸಹ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಸಹ ನಮ್ಮ ಸಂಘದಿಂದ, ನಮ್ಮೂರ ಕಡೆಯಿಂದ ಒಂದು ಸಂಘದ ಇದರಿಂದ ಅದೇ ರೀತಿ ನಮ್ಮ ಮಂಜು ಧೋನಿಯವರು ಅವರು ಸಹ ನಮ್ಮ ಸಂಘಕ್ಕೆ ಒಂದು ಯುವಕರಿಗೆ ಒಂದು ಉತ್ಸಾಹ ಕೊಟ್ಟು ಈ ಥರ ಮಾಡಬೇಕು ಅಂತ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಮ್ಮ ಕಡೆಯಿಂದ ಮಂಜು ಧೋನಿಯವರಿಗೆ ಅವ್ರಿಗೂ ಸಹ ನಮ್ಮ ಕಡೆಯಿಂದ ಧನ್ಯವಾದಗಳು ಹೇಳುತ್ತಾ, ನಮ್ಮ ಸಂಘದಿಂದ ಎಲ್ಲರಿಗೂ ಸಹ ಒಂದು ಧನ್ಯವಾದಗಳು ಹೇಳುತ್ತಾ ನಮಸ್ಕರಿಸ್ತೇನೆ.